ನಮಸ್ಕಾರ ವೀಕ್ಷಕರೇ, ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮನುಷ್ಯನು ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಯಾವ ರಾಶಿಯಲ್ಲಿ ಹುಟ್ಟಿದರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಯಾವ ರಾಶಿಯ ಜನರು ಹೆಚ್ಚಾಗಿ ಸ್ವಂತ ಬಿಸ್ನೆಸ್ ಮಾಡ್ತಾರೆ ಮತ್ತು ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡ್ದಿರ ಸ್ವಂತವಾಗಿ ಕೆಲಸ ಮಾಡಬೇಕಂತ ಆಸಕ್ತಿ ಇರುವ ರಾಶಿಗಳು ಯಾವುದು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸು ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ ವೀಕ್ಷಕರೇ, ನೀವು ತುಂಬ ಜನ ಅನ್ಕೋತಾ ಇರ್ತೀರ ನಾವು ಸ್ವಂತ ಬಿಸ್ನೆಸ್ ಮಾಡಬೇಕು, ಏನೇ ಮಾಡಿದ್ರೂ ಆಗ್ತಾ ಇಲ್ಲ, ಏನಕ್ಕೆ ಅಂತಂದ್ಬಿಟ್ಟು ನೀವು ತುಂಬ ಪ್ರಯತ್ನ ಪಡ್ತಾ ಇರ್ತೀರಾ. ನೋಡಿ, ಹಾಗಿದ್ರೆ ಯಾವ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಈ ಬಿಸ್ನೆಸ್ ಮಾಡೋದಕ್ಕೆ ತುಂಬ ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಈಗ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ವೀಕ್ಷಕರೇ, ನೋಡಿ ನೀವು ಕೂಡ ಈ ರಾಶಿಯಲ್ಲಿ ಜನಿಸಿದ್ದೀರಾ ಅಂತಂದ್ಬಿಟ್ಟು ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಏನಕ್ಕೆಂದರೆ ನೋಡಿ, ಈ ರಾಶಿಯಲ್ಲಿ ಹುಟ್ಟಿರೋರಿಗೆ ಸ್ವಂತ ಬಿಸ್ನೆಸ್ ಮಾಡಬೇಕಂದ್ರೆ ಅವ್ರಿಗೆ ತುಂಬಾ ಕೈ ಹಿಡಿಯುತ್ತೆ. ಆ ಕಾರಣದಿಂದ ಈಗ ನಾನು ಇದರ ಬಗ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಆಗಿದ್ದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಯಾವ ರಾಶಿಯಲ್ಲಿ ಹುಟ್ಟುತ್ತಾನೆ ಮತ್ತು ಯಾವ ನಕ್ಷತ್ರದಲ್ಲಿ ಜನಿಸುತ್ತಾನೆ ಎಂಬುದು ಅವನ ಭವಿಷ್ಯ ಜೀವನ, ವ್ಯಕ್ತಿತ್ವ ಗುಣಗಳು ಮತ್ತು ಆತನ ಆರ್ಥಿಕ ಪರಿಸ್ಥಿತಿ, ಆತನ ಒಳ್ಳೆಯದು ಕೆಟ್ಟದ್ದು ಯಾವ ಪರಿಣಾಮಗಳು ಆತನ ಮೇಲೆ ಬೀಳುತ್ತದೆ ಎಂಬುದು ಈಗ ನಾವು ನೋಡುವುದಾದರೆ ಅನಾದಿ ಕಾಲದಿಂದಲೂ ಈ ನಂಬಿಕೆಗಳು ಬಂದಿದೆ. ಈ ಕಾರಣಕ್ಕೆ ಹುಟ್ಟಿದ ತಕ್ಷಣ ಸಮಯವನ್ನು ನೋಡಲಾಗುತ್ತದೆ. ಇಡೀ ಜ್ಯೋತಿಷ್ಯ ನಿಂತಿರುವುದು ಗ್ರಹಗಳ ಆಧಾರದ ಮೇಲೆ, ಏಕೆಂದರೆ ಗ್ರಹಗಳ ಚಲನೆಯು ರಾಶಿ ಮತ್ತು ನಕ್ಷತ್ರಗಳ ಮೇಲೆ ಪ್ರಭಾವ ಬೀರುತ್ತದೆ. ಹೀಗಾಗಿಯೇ ಏನಾದರೂ ನಡೆದರೆ ಎಲ್ಲದಕ್ಕೂ ಗ್ರಹಗತಿಗಳೇ ಕಾರಣ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ನಾವು ಕೂಡ ನೋಡಿದ್ದೇವೆ, ಇದು ಬಹುತೇಕ ಸಂದರ್ಭಗಳಲ್ಲಿ ನಿಜವೂ ಆಗಿದೆ. ಹೀಗಾಗಿ ಜ್ಯೋತಿಷ್ಯವನ್ನು ಬಹು ಮಂದಿ ನಂಬುತ್ತಾರೆ. ಏನೇ ಕಹಿ ಘಟನೆ ನಡೆದರೆ ಅದಕ್ಕೆ ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆ ಎಂದು ಕೂಡ ಅನೇಕ ಮಂದಿ ನಂಬುತ್ತಾರೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಅಂದಹಾಗೆ ಕೆಲವು ರಾಶಿಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದ ಜನರು ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಿದ ಅಲ್ಪಾವಧಿಯಲ್ಲೇ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುತ್ತಾರೆ. ದೀರ್ಘಕಾಲ ಇತರರಿಗಾಗಿ ಕೆಲಸ ಮಾಡಿದರೂ ಸಹ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾದರೆ ಯಾವ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಸ್ವಂತ ಕೆಲಸದ ಮೂಲಕ ಜೀವನದಲ್ಲಿ ಯಶಸ್ಸು ಸಾಧಿಸುತ್ತದೆ ಎಂಬುದು ನಾವೀಗ ತಿಳಿದುಕೊಳ್ಳೋಣ. ಹೌದು ವೀಕ್ಷಕರೇ, ನೋಡಿ ನೀವು ಯಾವ ರಾಶಿ ನಕ್ಷತ್ರದಲ್ಲಿ ಜನಿಸಿದರೆ ನಿಮಗೆ ತುಂಬ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಮೊದಲನೆಯದಾಗಿ ಯಾವ ರಾಶಿ ಅಂತ ನೋಡೋದಾದರೆ ಮೇಷರಾಶಿಯಲ್ಲಿ ಹುಟ್ಟಿದ ಜನರಿಗೆ ತುಂಬಾ ಅನುಕೂಲ ಆಗಿರುತ್ತದೆ. ಮೇಷರಾಶಿಯವರು ಹುಟ್ಟಿನಿಂದಲೇ ನಾಯಕರಾಗುತ್ತಾರೆ. ಅವರು ತಮ್ಮ ವೃತ್ತಿ ಜೀವನದಲ್ಲಿ ಇತರರ ಅಡಿಯಲ್ಲಿ ಕೆಲಸ ಮಾಡುವಾಗ ಸಾಧಿಸಲು ಸಾಧ್ಯವಾಗದ ಗುರಿಗಳನ್ನು ಸ್ವಂತವಾಗಿ ಸಾಧಿಸುತ್ತಾರೆ. ಅವರು ಸ್ವಾಭಾವಿಕವಾಗಿಯೇ ತುಂಬ ಧೈರ್ಯಶಾಲಿಗಳು, ಶಕ್ತಿಯುತರು ಮತ್ತು ಸವಾಲುಗಳನ್ನು ಸ್ವೀಕರಿಸಲು ಇಷ್ಟಪಡುತ್ತಾರೆ. ಅವರು ಖಂಡಿತವಾಗಿಯೂ ಸ್ಪರ್ಧಾತ್ಮಕ ಜೀವನಕ್ಕೆ ಸೂಕ್ತವಾದ ಗುಣಗಳನ್ನು ಹೊಂದಿರುತ್ತಾರೆ. ತಮ್ಮ ಮಾತನ್ನು ಉಳಿಸಿಕೊಳ್ಳಲು ಬಹಳ ಬದ್ಧರಾಗಿರುತ್ತಾರೆ. ತಮ್ಮದೇ ಆದ ವ್ಯವಹಾರಗಳನ್ನು ಪ್ರಾರಂಭಿಸಿದರೆ ಅವರು ಬೆಳವಣಿಗೆಗೆ ಖಂಡಿತವಾಗಿಯೂ ಅತ್ಯದ್ಭುತವಾಗಿರುತ್ತದೆ. ನೋಡಿ, ಅವರು ಏನೇ ಸ್ವಂತ ಬಿಸ್ನೆಸ್ ಮಾಡಬೇಕಂದ್ರೂ ಬೇರೆ ರಾಶಿಯವರಿಗಿಂತ ಈ ರಾಶಿಯಲ್ಲಿ ಜನಿಸಿದ ಬಹುತೇಕ ಮಂದಿಗೆ ಇದು ತುಂಬ ಯಶಸ್ಸು ಸಿಗುತ್ತದೆ ವೀಕ್ಷಕರೇ. ಮತ್ತೊಂದು ರಾಶಿ ನೋಡೋದಾದರೆ ಸಿಂಹರಾಶಿಯವರು. ಹೌದು ವೀಕ್ಷಕರೇ, ನೋಡಿ ಸಿಂಹರಾಶಿಯಲ್ಲಿ ಜನಿಸಿದ ಜನರು ಸೂರ್ಯನ ಆಳ್ವಿಕೆ ಒಳಪಟ್ಟಿರುವುದರಿಂದ ಅವರು ಸ್ವಾಭಾವಿಕವಾಗಿ ನಾಯಕತ್ವ ಗುಣಗಳನ್ನು ಹೊಂದಿರುತ್ತಾರೆ. ಇತರರ ನಾಯಕತ್ವದಲ್ಲಿ ಕೆಲಸ ಮಾಡುವುದು ಅವರಿಗೆ ತುಂಬಾ ಒತ್ತಡವನ್ನು ಉಂಟು ಮಾಡುತ್ತದೆ. ಅದಕ್ಕಾಗಿಯೇ ಅವರು ತಮ್ಮ ನಿರ್ವಹಣೆಯಲ್ಲಿ ತಮ್ಮದೇ ಆದ ವ್ಯವಹಾರಗಳನ್ನು ಪ್ರಾರಂಭಿಸಿದರೆ ಇತರರನ್ನು ಅಚ್ಚರಿಗೊಳಿಸುವ ಹಂತಕ್ಕೆ ಆರ್ಥಿಕವಾಗಿ ಬೆಳೆಯುತ್ತಾರೆ. ಅವರ ಬಲವಾದ ವ್ಯಕ್ತಿತ್ವವು ಯಾವಾಗಲೂ ಇತರರನ್ನು ಆಕರ್ಷಿಸುತ್ತದೆ. ಒಮ್ಮೆ ಅವರು ನಾಯಕತ್ವದ ಪಾತ್ರಗಳನ್ನು ವಹಿಸಿಕೊಂಡ ನಂತರ ಅವರು ಎಂದಿಗೂ ಯಶಸ್ಸನ್ನು ಗಳಿಸುವುದನ್ನು ನಿಲ್ಲಿಸುವುದಿಲ್ಲ. ನೋಡಿ ವೀಕ್ಷಕರೇ, ಸಿಂಹರಾಶಿಯಲ್ಲಿ ಹುಟ್ಟಿದವರು ಕೂಡ ಬೇರೆ ರಾಶಿಯವರಿಗಿಂತ ವಿಭಿನ್ನವಾಗಿ ಅವರು ತುಂಬಾ ನಾಯಕತ್ವ ಗುಣಗಳನ್ನು ಹೊಂದಿರುತ್ತಾರೆ. ಹಾಗಾಗಿ ಅನೇಕ ಮಂದಿ ಸಿಂಹರಾಶಿಯವರು ತಮ್ಮ ಸ್ವಂತ ಬಿಸ್ನೆಸ್ ಮಾಡುವುದಕ್ಕೆ ತುಂಬಾ ಇಷ್ಟಪಡುತ್ತಾರೆ. ಹಾಗೆ ಮುಂದಿನ ರಾಶಿ ಯಾವುದಿದೆ ಅಂತ ನೋಡೋದಾದರೆ ನೋಡಿ ವೀಕ್ಷಕರೇ, ಮುಂದಿನ ರಾಶಿಯವರು ಕನ್ಯಾ ರಾಶಿ. ಕನ್ಯಾ ರಾಶಿಯ ಚಿಹ್ನೆಗಳಲ್ಲಿ ಜನಿಸಿದವರು ಬುದ್ಧಿಶಕ್ತಿ ಮತ್ತು ಅಧಿಪತಿ ಬುಧನ ಆಳ್ವಿಕೆಗೆ ಒಳಪಡುವುದರಿಂದ ಅವರು ಸ್ವಾಭಾವಿಕವಾಗಿಯೇ ಸ್ವಲ್ಪ ಲೌಕಿಕ ಜ್ಞಾನ ಮತ್ತು ಹಣಕಾಸು ನಿರ್ವಹಣಾ ಕೌಶಲ್ಯಗಳನ್ನು ಹೊಂದಿರುತ್ತಾರೆ. ಅವರು ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯ ಅವರನ್ನು ವ್ಯವಹಾರಗಳಲ್ಲಿ ಅತ್ಯುತ್ತಮವಾಗಿಸುತ್ತದೆ. ಅವರು ಭವಿಷ್ಯದಲ್ಲಿ ತಮ್ಮದೇ ಆದ ವ್ಯವಹಾರಗಳನ್ನು ಪ್ರಾರಂಭಿಸಿದಾಗ ಖಂಡಿತವಾಗಿಯೂ ಅಗಾಧವಾದ ಬೆಳವಣಿಗೆಯನ್ನು ನೋಡುತ್ತಾರೆ. ಅವರ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಅವರ ವೃತ್ತಿಯಲ್ಲಿ ಉತ್ತಮ ಸಾಧನೆ ಮಾಡಲು ಸಹಾಯ ಮಾಡುತ್ತದೆ.
ಅವರಿಗೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಂಬ ತಿಳುವಳಿಕೆ ಇರುವುದರಿಂದ ಅವರು ಅತ್ಯುತ್ತಮ ಉದ್ಯಮಿಗಳಾಗಿ ವಿಶ್ವಪ್ರಸಿದ್ಧರನ್ನಾಗಿ ಕೂಡ ಮಾಡುತ್ತಾರೆ. ನೋಡಿ ವೀಕ್ಷಕರೇ, ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೂ ಕೂಡ ತುಂಬ ವಿಶೇಷವಾಗಿ ಅವರಿಗೆ ಈ ಆಕರ್ಷಣೆ ಶಕ್ತಿ ಇರುವುದರಿಂದ ಅವರು ದೊಡ್ಡ ಉದ್ಯಮಿಗಳಾಗಿ ವಿಶ್ವಪ್ರಸಿದ್ಧರಾಗುತ್ತಾರೆ ಅಂತ ಅಂದ್ಬಿಟ್ಟು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುತ್ತಾರೆ. ನೋಡಿ ವೀಕ್ಷಕರೇ, ಹಾಗಿದ್ದರೆ ಎಲ್ಲ ರಾಶಿಯಲ್ಲಿ ಹುಟ್ಟಿದವರು ಕೂಡ ಉದ್ಯಮಿಗಳಾಗಿ ಸ್ವಂತ ಬಿಸ್ನೆಸ್ ಮಾಡ್ತಾನೆ ಇರ್ತಾರೆ. ಆದರೆ ಈ 3 ರಾಶಿಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಸ್ಪೆಷಲ್, ಅಂದರೆ ಬೋನಸ್ ಅನ್ನೋ ಥರ ಇವರಿಗೆ ಸ್ವಲ್ಪ ಹೆಚ್ಚಾಗಿ ಅನುಕೂಲಗಳಿರುತ್ತದೆ. ನೋಡಿ ವೀಕ್ಷಕರೇ, ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಈ 3 ರಾಶಿಯಲ್ಲಿ ಹುಟ್ಟಿದ ಜನರಿಗೆ ಸ್ವಲ್ಪ ಅನುಕೂಲಗಳು ಜಾಸ್ತಿ ಇರುತ್ತೆ ಅನ್ನೋ ಕಾರಣದಿಂದ ನಾವು ಈ 3 ರಾಶಿಯರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಹಾಗಂತ ಬೇರೆ ರಾಶಿಯಲ್ಲಿ ಹುಟ್ಟಿದ ಜನರು ಸ್ವಂತ ಬಿಸ್ನೆಸ್ ಮಾಡೋದಕ್ಕಾಗೋದಿಲ್ವ ಅಂತ ನೀವು ಕೇಳ್ಬೋದು. ಎಲ್ಲರೂ ಕೂಡ ಶ್ರಮಪಟ್ಟರೆ ಅವರು ಸ್ವಂತ ಬಿಸ್ನೆಸ್ ಮಾಡ್ಬೋದು. ಆದರೆ ದೇವರ ಅನುಗ್ರಹ ಮತ್ತು ಎಲ್ಲ ಸೌಲಭ್ಯಗಳು ಈ ರಾಶಿಯವರಿಗೆ ಹೆಚ್ಚಾಗಿರುತ್ತದೆ ಅನ್ನೋ ಕಾರಣಕ್ಕಾಗಿ ನಾನು ಈಗ ಈ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೀನಿ. ನೋಡಿ ವೀಕ್ಷಕರೇ, ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.